ಹಲೋ, ಎಲ್ಲರಿಗೂ ನಮಸ್ಕಾರ. ಟೆಕ್‌ಬಿ ಚಾನಲ್‌ಗೆ ಸ್ವಾಗತ. ನಾನಿವತ್ತು ನಿಮ್ಗೆ ಎಲ್ಲ ಆಧಾರ್ ಕಾರ್ಡಲ್ಲಿರೋ ಫೀಚರ್ಸು ಮತ್ತೆ ಹೇಗೆ ಅದನ್ನ ಡೌನ್ಲೋಡ್ ಮಾಡೋದು, ಒಂದ್ಸಲ ನೀವು ಲಾಗಿನ್ ಆದ್ರೆ ಏನೇನೆಲ್ಲ ಅದ್ರಲ್ಲಿ ನೋಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ಚೆಕ್ ಮಾಡೋಣ. ಫಸ್ಟು ಕ್ರೋಮ್‌ಗೆ ಹೋಗಿ ನೀವು ಇಫ್ ಇನ್ ಕೇಸ್ ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅಂದ್ರೆ, ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟೇ ಲಿಂಕ್ ಬರುತ್ತೆ. ಅದನ್ನ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜಸ್ ಬರುತ್ತೆ. ಈ ರೀತಿ ಪೇಜಸ್ ಬಂದಾಗ ಮತ್ತೆ ನೀವು ಒಂದೊಂದಕ್ಕೂ ಹೋಗಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಬೇಕು. ಅದ್ರ ಬದಲು ನೀವು ಡೈರೆಕ್ಟ್ ಮೈ ಆಧಾರ್ .udai@government.in ಹೋದ್ರೆ ಇಲ್ಲಿ ನಿಮಗೆ ಲಾಗಿನ್ ಪೇಜ್ ಡೈರೆಕ್ಟ್ ಸಿಗುತ್ತೆ. ಸೊ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಡೀಟೇಲ್ಸ್ನ ಎಂಟರ್ ಮಾಡೋಣ. ಇವಾಗ ಬನ್ನಿ ಆಧಾರ್ ಡೀಟೇಲ್ಸ್ ಎಂಟರ್ ಮಾಡ್ತೀನಿ ನಾನು. ಸೊ ಒಂದ್ಸಲ ಆಧಾರ್ ಡೀಟೇಲ್ಸ್ ಎಂಟರ್ ಮಾಡಾದ್ಮೇಲೆ ನೀವು ಇಲ್ಲಿರೋ ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ಸೊ ಒಂದ್ಸಲ ಕ್ಯಾಪ್ಚಾ ಸಕ್ಸಸ್ಫುಲ್ ಆದ್ರೆ ಲಾಗಿನ್ ವಿತ್ OTP ಅಂತ ಕೇಳುತ್ತೆ. ಸೊ ಇದು ನಿಮ್ಗೆ ನೀವು ಆಧಾರ್ ಯಾವ ಮೊಬೈಲ್ ನಂಬರ್ಗೆ ರಿಜಿಸ್ಟರ್ ಆಗಿರ್ತೀರಾ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಬೇಕು. ಸೊ ಒಂದ್ಸಲ OTP ಎಂಟರ್ ಆದ್ಮೇಲೆ ನೀವು ಲಾಗಿನ್ ಅಂತ ಕೊಟ್ರೆ ಅದು ಲಾಗಿನ್ ಆಗುತ್ತೆ. ಸೊ ಒಂದ್ಸಲ ನೀವು ಈ ಪೇಜ್ಗೆ ಡೌನ್ಲೋಡ್ ಆದ್ರೆ ನಿಮ್ಗೆ ಇಲ್ಲಿ ಪ್ರೊಫೈಲ್ ಇನ್ಫಾರ್ಮೇಶನ್ ಅಲ್ಲಿ ನಿಮ್ದು ಪ್ರೊಫೈಲ್ ಇನ್ಫಾರ್ಮೇಶನ್ ಮತ್ತೆ ನೀವು ಫ್ಲಿಪ್ ಆಧಾರ್ ಕಾರ್ಡ್ ಕೊಟ್ರೆ ನಿಮ್ದು ಇಲ್ಲಿ ಅಡ್ರೆಸ್ ಇನ್ಫಾರ್ಮೇಶನ್, ನಿಮ್ಮ ಆಧಾರ್ ನಂಬರು ಎಲ್ಲ ಸಿಗುತ್ತೆ. ಇಲ್ಲಿಂದ ನೀವು ಇಫ್ ಇನ್ ಕೇಸ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ನೋಡಿ, ಜಸ್ಟ್ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಏನು ಆಪ್ಷನ್ ಇರುತ್ತಲ್ಲ ಇದನ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಡೌನ್ಲೋಡ್ ಮಾಡ್ಬೋದು. ಇಲ್ಲ ನಿಮ್ಗೆ ಇಲ್ಲೆಲ್ಲ ಇಂಗ್ಲಿಷಲ್ಲಿ ಕಾಣ್ತಿದೆ, ಕನ್ನಡದಲ್ಲಿ ಬೇಕು ಅಂದ್ರೆ ಇಲ್ಲಿ ಲ್ಯಾಂಗ್ವೇಜ್ಗೆ ಹೋಗಿ ಇಲ್ಲಿ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ನಿಮ್ಗೆ ಕನ್ನಡದಲ್ಲೇ ಆಪ್ಷನ್ ಸಿಗುತ್ತೆ. ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಇವಾಗ ನಿಮ್ದು ಡೌನ್ಲೋಡ್ ಆಯ್ತು. ಡೌನ್ಲೋಡ್ ಈ ಆಧಾರ್ ಡೌನ್ಲೋಡ್ ಆಗಿರೋದ್ರಿಂದ ನಿಮ್ಗೆ ಪಾಸ್ವರ್ಡ್ ಕೇಳುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹೆಸರು ಅನೀಶ್ ವೈ ಕುಮಾರ್ ಆಗಿದ್ದು ನಿಮ್ಮ ಏನು ಇಯರ್ ಆಫ್ ಬರ್ತ್ 1989 ಅಂತ ಇದ್ರೆ ಫಸ್ಟ್ 4 ಲೆಟರ್ ನಿಮ್ಮ ಹೆಸರುದು, ಆಮೇಲೆ ನಿಮ್ದು ಇಯರ್ ಆಫ್ ಬರ್ತ್ ಹಾಕಿದ್ರೆ ಡೌನ್ಲೋಡ್ ಆಗಿರೋ ಆಧಾರ್ ಓಪನ್ ಆಗುತ್ತೆ. ಇವಾಗ ನಾನು ಇಲ್ಲಿ ನನ್ನ ಆಧಾರ್ ಕಾರ್ಡ್ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯ್ತು. ಆದ್ರೆ ಇಲ್ಲಿ ಏನ್ ಆಧಾರ್ ನಂಬರ್ ಕಾಣ್ತಿದೆಯಲ್ಲ ಅದು ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಏನು ಫುಲ್ ನಂಬರ್ ತೋರಿಸುತ್ತೆ. ಯಾಕೆಂದ್ರೆ ನಾವು ಮಾಸ್ಕ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಲಿಲ್ಲ. ಸೊ ಮತ್ತೆ ನಿಮಗೆ ಮಾಸ್ಕ್ ಆಧಾರ್ ಬೇಕು ಅಂದ್ರೆ ಮಾಸ್ಕ್ ಆಧಾರ್ ಅಂತ ಮೇಲೆ ಮಾಡಿ ಮತ್ತೆ ಡೌನ್ಲೋಡ್ ಅಂತ ಕೊಟ್ರೆ ಅದು ಡೌನ್ಲೋಡ್ ಆಗುತ್ತೆ. ಆದ್ರೂ ಹೇಗ್ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಮಾಸ್ಕ್ ಆಧಾರ್ ನೋಡ್ಬೋದು ಇಲ್ಲಿ XXX ಅಂತ ಫಸ್ಟ್ 8 ಡಿಜಿಟ್‌ಗೆ ಅಪ್ಡೇಟ್ ಆಗುತ್ತೆ. ಲಾಸ್ಟ್ 4 ಡಿಜಿಟ್ ಮಾತ್ರ ನಿಮ್ಗೆ ಆಧಾರ್ ಕಾರ್ಡಲ್ಲಿ ತೋರಿಸುತ್ತೆ. ಸೊ ಇದನ್ನ ನೀವು ಬೇರೆ ID ಪ್ರೂಫಿಗೆ ಎಲ್ಲ ಕೊಡ್ಬೇಕಾದ್ರೆ ನೀವು ಮಾಸ್ಕ್ ಆಧಾರ್‌ನ ಯೂಸ್ ಮಾಡ್ಕೊಂಡು ತೋರಿಸ್ಬೋದು. ಅದನ್ನ ಬಿಟ್ಟು ನಿಮ್ಗೆ ಡ್ಯಾಶ್ಬೋರ್ಡಿಗೆ ಬಂದ್ರೆ ಇನ್ನು ಬೇರೆ ಬೇರೆ ಆಪ್ಷನ್ಸ್‌ಗಳಿದಾವೆ. ಇವಾಗ ನಿಮ್ಗೆ ಯಾವ ಬ್ಯಾಂಕಿಗೆ ನಿಮ್ದು ಆಧಾರ್ ಕಾರ್ಡ್ ಸೀಡ್ ಆಗಿದೆ. ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಏನು ಅಮೌಂಟ್ ಬರ್ದಲೇ ಇರ್ಬೋದು ಅಥವಾ ಬೇರೆ ಬ್ಯಾಂಕಿಗೆ ಸೀಡ್ ಆಗಿದೆ ಅಂತ ಹೇಳ್ಬೋದು. ನೀವು ಚೆಕ್ ಮಾಡ್ಬೇಕು ಇಲ್ಲಿ ಯಾವ ಬ್ಯಾಂಕಿಗೆ ಅಪ್ಡೇಟ್ ಆಗಿದೆ ನಿಮ್ದು ಆಧಾರು ಅಂದ್ರೆ, ಇಲ್ಲಿ ಬ್ಯಾಂಕಿಗೆ ಬಂದ್ರೆ ನಿಮ್ದು ಇಲ್ಲಿ ಕಾಣುತ್ತೆ ಯಾವ ಬ್ಯಾಂಕಿಗೆ ಅಪ್ಡೇಟ್ ಆಗಿದೆ, ಯಾವ ಅಕೌಂಟ್ ನಂಬರು, ಆಮೇಲೆ ಇದು ಆಕ್ಟಿವ್ ಇದೆಯೋ ಇಲ್ವೋ, ಯಾವಾಗ ಅಪ್ಡೇಟ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ಮತ್ತೆ ಡ್ಯಾಶ್ಬೋರ್ಡ್‌ಗೆ ಹೋಗಿ ಬೇರೆ ಡೀಟೇಲ್ಸ್ ಏನಾದ್ರು ಬೇಕು ಬಯೋಮೆಟ್ರಿಕ್ ಆಫ್ ಮಾಡ್ಬೇಕು, ಆನ್ ಮಾಡ್ಬೇಕು ಅಂತಾದ್ರೆ, ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಬೇಕು ಅಂದ್ರೆ ಡೌನ್ಲೋಡ್ ಮಾಡಕ್ಕೆ, ಬೇರೆ ಅಪ್ಡೇಟ್ ಮಾಡ್ಬೇಕು ನಿಮ್ದು ಅಡ್ರೆಸ್ ಎಲ್ಲ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ವಿಳಾಸ ನವೀಕರಣ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಿಳಾಸ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಸೊ ಎಲ್ಲ ಇನ್ಫಾರ್ಮೇಶನ್ ನೀವು ಒಂದ್ ಗೋಲ್ ಹೋಗುತ್ತೆ. ನೀವು ಡೈರೆಕ್ಟ್ ಲಾಗಿನ್ ಆಗ್ಬಿಟ್ರೆ ನೀವು ಅದ್ ಬಿಟ್ಟು ಡೈರೆಕ್ಟ್ ನೀವು ಇಲ್ಲಿಗೆ ಹೋದ್ರೆ ಇಲ್ಲಿ ಸುಮಾರು ಆಪ್ಷನ್ಸ್‌ನ ಸರ್ಚ್ ಮಾಡ್ಬೇಕು. ಬೇರೆ ಬೇರೆ ಇದಕ್ಕೆ ಹೋಗ್ಬೇಕು. ಅದು ಡಿಫಿಕಲ್ಟ್ ಆಗುತ್ತೆ, ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಡೈರೆಕ್ಟ್ URL ನಾನು ಏನು ಹೇಳ್ದೆ myAadhar.uidai.government.in ಲಾಗಿನ್ ಆಗ್ಬಿಟ್ರೆ ಒಂದೇ ಪೋರ್ಟಲಲ್ಲಿ ನಿಮಗೆ ಎಲ್ಲ ತರ ಇನ್ಫಾರ್ಮೇಶನ್ ಸಿಗುತ್ತೆ. ಈ URLನ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಪೇಜಲ್ಲಿ ಹಾಕಿರ್ತೀನಿ. ನೀವು ಇದನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿ ನಿಮ್ದು OTP ಇಂದ ಲಾಗಿನ್ ಆಗಿ ನೀವು ಏನೇನ್ ಫೀಚರ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿಗೆ ಈ ವಿಡಿಯೋದಲ್ಲಿ ಇಷ್ಟೇ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ನಿಮ್ಗೆ ಹೊಸ ಹೊಸ ಬೇರೆ ಬೇರೆ ವಿಡಿಯೋಸ್ ನಂದು ವಿಡಿಯೋಸ್ನೆಲ್ಲ ನಿಮ್ಗೆ ಅಪ್ಡೇಟ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.